ಎಲ್ಲೋ ದೂರದ ಒಂದು ಪುಟ್ಟ ದೇಶ ಇರಾನ್ನ ಸುಪ್ರೀಂ ಲೀಡರ್ ಖಮನೈ ಸಾವನ್ನಪ್ಪಿದ್ರೆ ರಾಜ್ಯದಲ್ಲಿ ಕರ್ನಾಟಕದ ಚಿಕ್ಕಬಳ್ಳಾಪುರದ ಅಲಿಪುರದಲ್ಲಿ ಯಾಕೆ ಶೋಕಾಚರಣೆ ಆಗ್ತಾ ಇದೆ ಅಥವಾ ಪ್ರತಿಭಟನೆಯ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ? ಏನಿರುವಂತ ಲಿಂಕ್? ಖಮನೈ ಕರ್ನಾಟಕಕ್ಕೆ ಬರ್ತಾ ಇದ್ರು, ಅಲಿಪುರಕ್ಕೆ ಭೇಟಿಯನ್ನ ಕೊಡ್ತಾ ಇದ್ರು, ಅದ್ರ ಹಿಂದಿದ್ದಂತ ಉದ್ದೇಶ ಏನು, ಯಾವ ರೀತಿಯಾಗಿ ನಂಟಿತ್ತು, ಇದೆಲ್ಲದಕ್ಕೆ ಸಂಬಂಧಪಟ್ಟಾಗಿ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಊರಿಗೆ ಊರೇ ನಿಶಬ್ದವಾಗಿದೆ. ಅಂಗಡಿ ಮುಂಗಟ್ಟು ಬಂದಾಗಿವೆ. ಎಲ್ಲಿ ನೋಡಿದ್ರು ಬರೀ ನೀರವ ಮೌನ, ಸಾವಿನ ಸೂತಕ. ಈ ಮಧ್ಯೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಡ್ತಾ ಇರುವ ಜನ, ಕಪ್ಪು ಬಾವುಟಗಳ ಮೂಲಕ ಮೆರವಣಿಗೆ. ನೀವೀಗ ನೋಡ್ತಾ ಇರುವ ಈ ದೃಶ್ಯ ಯಾವುದೋ ಇರಾನಿನದ್ದಲ್ಲ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಲಿಪುರ ಗ್ರಾಮದಲ್ಲಿನ ಶೋಕಾಚರಣೆ. ಹೀಗೆ ಅಲಿಪುರದ ಜನ ಖಮನೈ ಸಾವಿಗೆ ಮಿಡಿಯೋದಕ್ಕೆ ಕಾರಣ ಇದೆ. ಅದೇನಂದ್ರೆ ಆಯತುಲ್ಲಾ ಅಲಿ ಖಮನೈ ಹಾಗೂ ಈ ಗ್ರಾಮಕ್ಕೆ ಇರುವ ನಂಟು. ಅದು 1986. ಆಗ ಖಮನೈ ಅಲಿಪುರ ಗ್ರಾಮಕ್ಕೆ ಆಗಮಿಸಿದ್ರು. ಅದರಲ್ಲೂ ಇಲ್ಲಿ ಸುಮಾರು 20,000 ಶಿಯಾ ಮುಸ್ಲಿಮರಿದ್ದಾರೆ. ಇವರಿಗೆಲ್ಲ ಖಮನೈನೇ ಧರ್ಮಗುರು. ಈ ಕಾರಣಕ್ಕೆ ಗ್ರಾಮದಲ್ಲಿ ದುಃಖ ಮಡುಗಟ್ಟಿದೆ. ಸರ್, ನಾವು ಅಲ್ಲಿಪುರಕ್ಕೆ ಯಾವ ಕಾರಣಕ್ಕೂ ಅವ್ರಿಗೆ ಇದಕ್ಕೇನು ಇಲ್ಲ. ಗುರುಗಳು ನಮ್ಮದೇ ಮೇನ್ ಗುರುಗಳು. ಇಷ್ಟಕ್ಕೆ ಅನ್ಯಾಯ ಆಗುತ್ತೆ ಅವ್ರಿಗೆ. ಅಮೆರಿಕಾನು ಇಸ್ರಾಯೇಲ್ ಹಾಳಾಗೋಗ್ತಾರೆ. ಇಷ್ಟು ಮಾತ್ರವಲ್ಲ, ಆಸ್ಪತ್ರೆಯೊಂದರ ಉದ್ಘಾಟನೆಗೆ ಖಮನೈ ಅಲಿಪುರಕ್ಕೆ ಬಂದಿದ್ರು. ಈ ಬಗ್ಗೆ ಆಸ್ಪತ್ರೆಯ ಅಡಿಗಲ್ಲು ಸಾಕ್ಷಿಯಾಗಿ ನಿಂತಿದೆ. ಸೊ ಇರಾನ್ಗೂ ಮತ್ತು ಇಲ್ಲಿ ಅಲಿಪುರಕ್ಕೂ ಒಂದು ನಂಟಿರ್ತಕ್ಕಂಥದ್ದು ಐಕ್ಯ ಆಸ್ಪತ್ರೆ ಅನ್ನುವಂಥದ್ದು ಇರುವಂಥದ್ದು. ಸೊ ಈ ಐಕ್ಯ ಆಸ್ಪತ್ರೆಗೆ ಅವರು ಬಂದಿದ್ರು. ಸೊ ಖಮೈನಿ ಅವರು ಬಂದಿದ್ರು ಅನ್ನುವಂಥದ್ದು ಇರುವಂಥದ್ದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಅಂದರೆ ಇಲ್ಲಿ ಅವತ್ತು ಉದ್ಘಾಟನೆ ಆಗಿರ್ತಕ್ಕಂತಹ ಸನ್ನಿವೇಶದ ಒಂದು ಬೋರ್ಡ್ ಕೂಡ ಇರ್ತಕ್ಕಂಥದ್ದು. ಸೊ ಇಲ್ಲಿ ಪ್ರಮುಖವಾಗಿ ಅವರ ಹೆಸರು ಇರ್ತಕ್ಕಂಥದ್ದು. ಸೊ ಆಯತುಲ್ಲಾ ಸೈಯದ್ ಅಲಿ ಖಮೈನಿ ಅವರು ಇರುವಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು. ಇಷ್ಟೇ ಅಲ್ಲ, ಧಾರ್ಮಿಕ ಶಿಕ್ಷಣ, ಸಂಪ್ರದಾಯ, ಉದ್ಯೋಗ, ವ್ಯಾಪಾರ ಹಾಗೂ ಧಾರ್ಮಿಕ ಕ್ಷೇತ್ರಗಳ ವಿಚಾರದಲ್ಲಿ ಅಲಿಪುರಕ್ಕೂ ಇರಾನ್ಗೂ ಅವಿನಾಭಾವ ನಂಟಿದೆ. ಈ ಗ್ರಾಮದ 80ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇರಾನ್ನಲ್ಲಿ MBBS ವ್ಯಾಸಂಗ ಮಾಡ್ತಿದ್ದಾರೆ. ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಅಥವಾ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಈ ಪರಿಸ್ಥಿತಿ ಹೇಗಿದೆ ಅಂತ ನಿಮ್ಮ ಹತ್ರ ಮಾತಾಡಿದ್ರ? ಹಾಸ್ಪಿಟ್ಲಿಂದ ನಡೆದು ಆ ಕುಮ್ಮಂದ ಐತೆ, ಅವ್ರು ಹೋಗಿ ಅಲ್ಲಿ ಸೇರ್ಕೊಬಿಟ್ಟವ್ರೆ. ಗುರುಗಳಿಗೆ ಹಿಂಗೆ ಬಲಿದಾನ ಕೊಟ್ಟಾರ. ನಾವು ಅವ್ರ ಮೇಲೆ ಬಲಿದಾನ ಕೊಟ್ಟಕ್ಕೆ ನಾವು ರೆಡಿ ಇದ್ದೀವಿ. ನಾವು ಇಲ್ಲೇ ಇಂಡಿಯಾಕ್ಕೆ ಬರೋಕ್ಕೆ ನಾವು ಸಾಧ್ಯ ಇಲ್ಲ ಅಂತ ನಮ್ಮ ಮಗಳೇ ಹೇಳಿದ್ರು. ಇನ್ನು ಈ ಗ್ರಾಮವನ್ನ ಮಿನಿ ಅಲಿಪುರ ಅಂತಲೂ ಕರೆಯಲಾಗುತ್ತೆ. ಈಗಲೂ ಅಲಿಪುರದ ಅನೇಕ ಜನ ಇರಾನ್ನ ಧಾರ್ಮಿಕ ಕೇಂದ್ರ ಮಷದ್ಗೆ ಹೋಗಿ ಬರ್ತಾ ಇರ್ತಾರೆ. ಹೀಗಾಗಿ ಇಡೀ ಊರಿನಲ್ಲಿ ದುಃಖ ಮನೆ ಮಾಡಿದೆ. ಜನ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಈ ವೇಳೆ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಕಪ್ಪು ಬಾವುಟ ಪ್ರದರ್ಶಿಸಿ ಸಾವಿಗೆ ಸಂತಾಪ ಸೂಚಿಸಿದ್ದಾರೆ. ಖಮನೈ ಹತ್ಯೆ ಖಂಡಿಸಿ ಸಾವಿರಾರು ಮಂದಿ ಮೆರವಣಿಗೆ ಮಾಡಿದ್ದಾರೆ. ದೂರದ ಇರಾನ್ಗೂ ಅಲಿಪುರಕ್ಕೂ ನಂಟಿದೆ. ತಮ್ಮ ಧರ್ಮಗುರುಗಳನ್ನ ಕಳೆದುಕೊಂಡ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಮಾಲ್ತೇಶ್ ಜಗ್ಗಿನ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.